ಪದೇ ಪದೇ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮೋದಿಯವರು ಹೇಳ್ತಿರ್ತಾರೆ 60 ವರ್ಷಗಳು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ. ಏನು ಮಾಡಿದೆ ಅನ್ನೋದನ್ನು ದಿಢೀರ್ ಇವರು 5 ವರ್ಷದಲ್ಲಿ 10 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಬೆಳೆದಿದ್ದರೆ ಅದು 60 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದೆ ಅನ್ನೋದನ್ನು ಯಾರೂ ಮಡಿಬಾರ್ದು. ಆ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ವೈಜ್ಞಾನಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಪಂಚವಾರ್ಷಿಕ ಯೋಜನೆ ಇರ್ಬೋದು, ಬಡತನ ನಿರ್ಮೂಲನಾ ಕಾರ್ಯಕ್ರಮ ಇರ್ಬೋದು, 20 ಅಂಶಗಳ ಅನುಷ್ಠಾನದ ಕಾರ್ಯಕ್ರಮಗಳಿರ್ಬೋದು. ಬಹುಶಃ ಇವತ್ತು ಹಳ್ಳಿಗಳಲ್ಲಿ ನಾವು ಹೋದರೆ ಅವರು ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂದ್ರಮ್ಮನ ಪಕ್ಷ, ಇಂದ್ರಮ್ಮನಿಗೆ ನಮ್ಮ ಮತ ಅನ್ನುವಂಥದ್ದನ್ನು ಇಂದಿಗೂ ಅವರು ಚಿರಸ್ಥಾಯಿಯಾಗಿ ಜನಮಾನಸದಲ್ಲಿ ಉಳಿದಿದ್ದಾರೆ ಅನ್ನೋದು ಬಹುಶಃ ಅವರು ಕೈಗೊಂಡಂಥ ಕಾರ್ಯಕ್ರಮಗಳಿಂದಲೇ ಹೊರತು ನಾವು 60 ವರ್ಷದಲ್ಲಿ ಏನೂ ಸಾಧನೆ ಮಾಡಿಲ್ಲ, ಇದ್ದಕ್ಕಿದ್ದಂಗೆ ದಿಢೀರಂತ ನಾವು ಸಾಧನೆ ಮಾಡಿದ್ದೇವೆ ಅಂತ ಅನ್ನೋದು ಅದು ತಪ್ಪಾಗ್ತದೆ. ಇರಬೇಕೇ ಹೊರತು ನಮ್ಮ ಸಾಧನೆಗಳನ್ನು ಹೀಗೆಳೆಯೋದಾಗಲಿ, ನಾವು ಅವರ ಸಾಧನೆಗಳನ್ನು ಹೀಗೆಳೆಯೋದಲ್ಲ. ನಾವು ನಮಗೆ ದೊರಕಿದಂಥ ಅವಕಾಶದಲ್ಲಿ ದಕ್ಷತೆಗೆ ಧಕ್ಕೆ ಬರದಂತೆ ನುಡಿದಂತೆ ನಡೆದಿರೋ ಸರ್ಕಾರದ ಒಂದು ಶಕ್ತಿ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೇವೆ. ಲಕ್ಷ್ಮಣ್ ಅವರು ನಮ್ಮ ಪಕ್ಷದ ವಕ್ತಾರರಾಗಿ ಮಾಧ್ಯಮದಲ್ಲಿ ಅನೇಕರಿಗೆ ಅವರಿಗೆ ಪರಿಚಯ ಇದ್ದಾರೆ. ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಇದೊಂದು ಪ್ರಜಾಪ್ರಭುತ್ವದ ದೊಡ್ಡ ಒಂದು ಶಕ್ತಿ. ಎಲ್ಲ ಆ ಚುನಾವಣೆಯ ಮೂಲಕ ಸಮರ್ಥ ವ್ಯಕ್ತಿಗೆ ಮತ ಹಾಕಬೇಕು. ಯಾವಾಗಲೂ ಉತ್ತಮರನ್ನು ಗುರುತಿಸ್ತಕ್ಕಂಥ ಗುಣಗಳು ನಮ್ಮ ಚುನಾವಣೆಯಲ್ಲಿ ಅದು ಆಗಬೇಕು. ಲಕ್ಷ್ಮಣ್ಣವರು ಒಬ್ಬ ಉತ್ತಮ ವಾಗ್ಮಿ ಹಾಗೂ ವಕ್ತಾರರು ಮತ್ತು ಪಕ್ಷದಲ್ಲಿ ಹಿರಿಯರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಹಸ್ತದ ಗುರುತಿಗೆ 26ನೇ ತಾರೀಕು ಚುನಾವಣೆಯಲ್ಲಿ ನೀವು ನಮಗೆ ಮತ ಹಾಕಬೇಕು ಅನ್ನೋದನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಧನ್ಯವಾದಗಳು. ಪದೇ ಪದೇ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮೋದಿಯವರು ಹೇಳ್ತಿರ್ತಾರೆ 60 ವರ್ಷಗಳು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ. ಏನು ಮಾಡಿದೆ ಅನ್ನೋದನ್ನು ದಿಢೀರ್ ಇವರು 5 ವರ್ಷದಲ್ಲಿ 10 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಬೆಳೆದಿದ್ದರೆ ಅದು 60 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದೆ ಅನ್ನೋದನ್ನು ಯಾರೂ ಮಡಿಬಾರ್ದು. ಆ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ವೈಜ್ಞಾನಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಪಂಚವಾರ್ಷಿಕ ಯೋಜನೆ ಇರ್ಬೋದು, ಬಡತನ ನಿರ್ಮೂಲನಾ ಕಾರ್ಯಕ್ರಮ ಇರ್ಬೋದು, 20 ಅಂಶಗಳ ಅನುಷ್ಠಾನದ ಕಾರ್ಯಕ್ರಮಗಳಿರ್ಬೋದು. ಬಹುಶಃ ಇವತ್ತು ಹಳ್ಳಿಗಳಲ್ಲಿ ನಾವು ಹೋದರೆ ಅವರು ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂದ್ರಮ್ಮನ ಪಕ್ಷ, ಇಂದ್ರಮ್ಮನಿಗೆ ನಮ್ಮ ಮತ ಅನ್ನುವಂಥದ್ದನ್ನು ಇಂದಿಗೂ ಅವರು ಚಿರಸ್ಥಾಯಿಯಾಗಿ ಜನಮಾನಸದಲ್ಲಿ ಉಳಿದಿದ್ದಾರೆ ಅನ್ನೋದು ಬಹುಶಃ ಅವರು ಕೈಗೊಂಡಂಥ ಕಾರ್ಯಕ್ರಮಗಳಿಂದಲೇ ಹೊರತು ನಾವು 60 ವರ್ಷದಲ್ಲಿ ಏನೂ ಸಾಧನೆ ಮಾಡಿಲ್ಲ, ಇದ್ದಕ್ಕಿದ್ದಂಗೆ ದಿಢೀರಂತ ನಾವು ಸಾಧನೆ ಮಾಡಿದ್ದೇವೆ ಅಂತ ಅನ್ನೋದು ಅದು ತಪ್ಪಾಗ್ತದೆ. ಇರ್ತಕ್ಕಂಥದ್ದನ್ನು ಗಮನಿಸಿದಾಗ ಮಹಿಳೆಯರಿಗೆ ಉಚಿತ ಪ್ರಯಾಣದ ಬಗ್ಗೆ ಅನೇಕ ಟೀಕೆಗಳು ಬಂದವು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾತಾಡಿದರು. ಅದನ್ನು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು ಸರಿಯಲ್ಲ. ಮಹಿಳೆಯರಿಗೆ ಹೊರ ಜಗತ್ತನ್ನು ನೋಡುವಂಥ ಒಂದು ಸದವಕಾಶ, ಅವರಿಗೆ ಉಚಿತವಾಗಿ ಹೋಗ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿರೋದು ಅವರ ಲೌಕಿಕ ಬದುಕಿನಲ್ಲಿ ತಿಳುವಳಿಕೆ ಹೆಚ್ಚು ಮಾಡಲಿಕ್ಕೆ ಅದೊಂದು ಸದವಕಾಶ ಆಯಿತು ಅದನ್ನು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಪಮಾನಕರವಾದಂಥ, ಅದರಲ್ಲೂ ಮಹಿಳೆಯರಿಗೆ ಅಪಮಾನ ಮಾಡಿದಂತೆ ಅನ್ನೋದನ್ನು ನಾನು ಅವ್ರ ಗಮನಕ್ಕೆ ತರ್ತಕ್ಕಂಥದ್ದನ್ನು ನಾನು ಮಾಧ್ಯಮದ ಮೂಲಕ ಮಾಡ್ತೇನೆ. ಮಹಿಳೆಯರಿಗೆ ಹೊರಗಡೆ ಹೋದಾಗ ಪ್ರಪಂಚದ ಅರಿವಾಗ್ತದೆ, ರಾಜಕೀಯ ತಿಳುವಳಿಕೆ ಬರ್ತದೆ, ಸಾಮಾಜಿಕ ತಿಳುವಳಿಕೆ ಬರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಈ ಉಚಿತ ಬಸ್ ಪ್ರಯಾಣ ಮುಂದೆ ವಿದ್ಯಾರ್ಥಿಗಳಿಗೂ ಸಹ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸುವಂತಹ ವಿಚಾರವನ್ನು ನಾನು ಮುಖಂಡರಲ್ಲಿ ಪ್ರಸ್ತಾಪಿಸಿದ್ದೇನೆ. ಮಕ್ಕಳಿಗೆ ವಿದ್ಯಾಭ್ಯಾಸದಿದ್ದಾರೆ, ಆ ಹಿನ್ನೆಲೆಯಲ್ಲಿ ಮತವನ್ನು ನಾವು ಕೇಳ್ತಕ್ಕಂಥ ಹಕ್ಕಿನಿಂದ ನಾವು ಕೇಳ್ತಾ ಇದ್ದೇವೆ ಅನ್ನುವಂಥದ್ದು. ಬಹುಶಃ ಇದೀಗ ಅವರು ಕಾಯ್ಕೊಂಡಂಥ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ 5 ಭಾಗ್ಯಗಳಲ್ಲಿ ಮಹಿಳಾ ಭಾಗ್ಯ, ಯುವಕರಿಗೆ ಮತ್ತು ರೈತರಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ನಾವು ಈ ಒಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥದ್ದು ಇದೇ ತಿಂಗಳು 26ನೇ ತಾರೀಕು ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮಣ್ ಅವರ ಪರವಾಗಿ ಮತಯಾಚನೆಗಾಗಿ ಮಾಧ್ಯಮದವರ ಮೂಲಕ ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಈ ಒಂದು ಪ್ರತಿಷ್ಠಿತ ಚುನಾವಣೆ ಇದು ಕಾಂಗ್ರೆಸ್ ಪಕ್ಷಕ್ಕೆ
ಮತ ಹಾಕಬೇಕು ಅನ್ನುವಂಥ ನಮ್ಮ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಮಹಿಳಾ ಕಾರ್ಯಕರ್ತರು, ಮಹಿಳಾ ಮುಖಂಡರು, ನಮ್ಮ ಅಧ್ಯಕ್ಷರು ಮೂರ್ತಿಯವರಿದ್ದಾರೆ. ನಮ್ಮೆಲ್ಲರ ಬೇಡಿಕೆ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳಬೇಕೇನೆಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಮತ ನೀವು ಯಾಕೆ ಹಾಕಬೇಕು ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾದಂಥದ್ದನ್ನು ಮತದಾರರಲ್ಲಿ ನಾನು ಕೇಳ್ಕೊತೇನೆ. 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು 5 ಗ್ಯಾರಂಟಿಗಳನ್ನು ಚುನಾವಣೆಗೆ ಮುಂಚೆ ಘೋಷಿಸಿದ್ವಿ, ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅವರು ಪೂರ್ಣ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪುಷ್ಪವಲ್ಲಿ ಅವರು ನಾನು ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಸುಶೀಲಾ ಕೇಶವಮೂರ್ತಿ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಮಾಜಿ ಮಹಾಪೌರರಾದಂತಹ ಶ್ರೀಮತಿ ಮೋದಮಣಿ ಅವರು ನಾನು ಸ್ವಾಗತ. ಅದೇ ರೀತಿ ಮಾಜಿ ಸಚಿವರು, ನಮ್ಮ ಮಹಿಳಾ ನಾಯಕಿಯರು ಹಾಗೂ ನಾಯಕಿ ಕಾರ್ಯಕ್ರಮದ ಮುಂಚೂಣಿಯಲ್ಲಿರುವಂತಹ ನಾಯಕಿಯವರಿಗೆ ನಾನು ರಾಣಿ ಸತೀಶ್ ಮೇಡಮ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಂ ಮಾಡಿ